ಸರ್ ಅಷ್ಟೊತ್ತವರೆಗೂ ನೀವು ರೋಡಲ್ಲೇ ಕಾಯ್ತಾ ಇದ್ರಾ? ಕಾಯ್ಬೇಕಲ್ಲ, ನಮ್ಮ ಕೆಲಸ ಆಗ್ಬೇಕಲ್ಲ. ಲಾಸ್ಟ್ ಬಂದಿದ್ದವನು ನಮ್ಮ ಹೊಸಕೋಟೆ ಸರ್ಕಲ್ ಅಲ್ಲಿ ಬರ್ತಾನೆ. ರಾತ್ರಿ ಸುಮಾರು 11:30 ಗಂಟೆ ಸುಮಾರು ಟೈಮ್ ಆಗಿದೆ. ಆ ಟೈಮಲ್ಲಿ ಕಾರಲ್ಲಿ ಅವ್ನು ಬರಲ್ಲ, ಅವ್ನು 3-4 ಜನ ಬರ್ತಾರೆ. 3-4 ಜನ ಬಂದ್ಬಿಟ್ಟು ಏನು ಮಾಡ್ತಾರೆ, ಆ ಅಮೌಂಟ್ನ ಇಸ್ಕೊಂಡು ಹೋಗ್ತಾರೆ. ಆ ಹೊಸಕೋಟೆ ಹೈವೇ ಅದು ಏನೇ ಮಾಡೋದು ನಾವು ಚೇಸ್ ಮಾಡ್ಲಿಕ್ಕೆ ಆಗಿಲ್ಲ ಮಾಡ್ಬಿಟ್ಟು ಸೀದಾ ಕೋಲಾರ ರೋಡ್ ಹೋಗ್ಬಿಡ್ತಾರೆ. ನಾವು ತಿಳ್ಕೊಂಡ್ವಿ ಅಮೌಂಟ್ ತಗೊಂಡ್ಮೇಲೆ ಆದ್ರೂ ಅವ್ನು ಸೈಲೆಂಟ್ ಆಗಿರ್ತಾನೆ, ಸ್ವಲ್ಪ ದಿನ ವೇಟ್ ಮಾಡಿ ನೀವು ಅಂತ ಹೇಳ್ತೇವೆ. ಒಂದು ತಿಂಗಳು ಏನು ಪ್ರಾಬ್ಲಮ್ಸ್ ಆಗಲ್ಲ, ಅವನು ರೆಸ್ಪಾನ್ಸ್ ಮಾಡಲ್ಲ, ಇವನು ರೆಸ್ಪಾನ್ಸ್ ಮಾಡಲ್ಲ. ಬಟ್ ಇವನಿಗೆ ಏನಾಗುತ್ತೆ, ಒಂದು ಭಯ ಕಾಡ್ತಾ ಇರುತ್ತೆ, ಅದೊಂದು ಗಟ್ ಫೀಲಿಂಗ್ ಇರುತ್ತೆ, ಒಂದು ಭಯ ಕಾಡ್ತಾ ಇರುತ್ತೆ. ಯಾವಾಗ ಏನ್ ಮಾಡ್ತಾನೋ ಗೊತ್ತಿಲ್ಲ, ಯಾವಾಗ ಡಿಲೀಟ್ ಮಾಡ್ತಾನೋ ಗೊತ್ತಿಲ್ಲ ಅಂತ ಈ ತರ ಅವ್ನು ಕಾಡ್ತಾ ಇರುತ್ತೆ. ನಾವು ಅವನ್ನ ಟ್ರ್ಯಾಕ್ ಮಾಡೋದು ಹೇಗೆ ಅಂತ ಕಾಯ್ತಾ ಇರ್ತೇವೆ. ಅವನೊಂದು ಲೇಡೀಸ್ ಕರ್ಕೊಂಡು ಬಂದಿದ್ನಲ್ಲ, ಅವಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೇವೆ. ಇವನು ಕೇಳ್ತೇವೆ, ಆ ಲೇಡೀಸ್ ಯಾವ ಭಾಷೆ ಮಾತಾಡ್ತಾ ಇದ್ಲು, ಅದಕ್ಕಿಂತ ಮುಂಚೆ ಏನಾದ್ರು ಅವಳು ಈ ತರ ಮಾಡಿದ್ಲ, ಅದು ಅವನು ಹೆಂಡತಿ ಅಂತ ನಿಮ್ಗೆ ಹೇಳಿದ್ಲ, ಇದ್ರ ಬಗ್ಗೆ ಒಂದು ಕ್ಲೀನ್ ಆಗಿ ಎನ್ಕ್ವೈರಿ ಮಾಡ್ತಾ ಹೋಗ್ತೇವೆ. ಕ್ಲೀನ್ ಆಗಿ ಎನ್ಕ್ವೈರಿ ಮಾಡ್ತಾ ಹೋದಾಗ ಅವಳು ಹೇಳ್ತಾಳೆ, ಇಲ್ಲ ಅವಳು ಹಿಂದಿ ಮಾತಾಡ್ತಾ ಇದ್ಲು ಅಂತ ಹೇಳ್ತಾನೆ. ಹಿಂದಿ ಮಾತಾಡ್ತಿದಾಗ ನಮ್ಗೆ ಡೌಟ್ ಬರುತ್ತೆ, ಅವಳು ಕರ್ನಾಟಕದವರಲ್ಲ, ಸೊ ಔಟ್ ಸೈಡ್ ಇರ್ಬೋದು. ಅವಳು ಔಟ್ ಸೈಡ್ ಆದಾಗ ಎಲ್ಲಂತ ಹುಡ್ಕೋದು ನಾವು. ಔಟ್ ಸೈಡ್ನವರು ಫಸ್ಟ್ ಬರೋದು ಈಗ ಪಬ್ಬಿಗೆ ಬರ್ತಾರೆ. ಪಬ್ಬಲ್ಲಿ ಏನಾದ್ರು ಆ ಥರ ಲೇಡೀಸ್ಗಳು ಬರ್ಬೋದಾ ನೋಡ್ಬೋದಾ ಅಂತ ಹೇಳಿ ಈ ಪಬ್ಬಿಗೇನೆ ಈ ತರ ಹುಡುಗಿ ಸಪ್ಲೈ ಮಾಡೋದನ್ನ ಒಬ್ರು ಜನ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೇವೆ. ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆ ಥರ ಅಲ್ಲ, ಬೇರೆ ಬೇರೆ ಕ್ಲಬ್ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೇವೆ. ಕಾಂಟ್ಯಾಕ್ಟ್ ಮಾಡಿ ಇವನ್ನ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಐಡೆಂಟಿಫೈ ಮಾಡಿಸ್ತೇವೆ. ಅಲ್ಲಿ ಆ ಹುಡುಗಿ ಸಿಗಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಕ್ಲಬ್ ಅಲ್ಲಿ ಅವರು ಒಂದು 3-4 ಡೇಸ್ ಇದ್ರೆ ಇನ್ನೊಂದು 6 ಡೇಸ್ ನಂತರ ಚೇಂಜ್ ಆಗ್ತಾರೆ, ಬೇರೆ ಬೇರೆ ಕ್ಲಬ್ ಹೋಗ್ತಾರೆ, ಅಲ್ಲಿಂದ ಬೇರೆ ಕ್ಲಬ್ ಹೋಗ್ತಾರೆ. ಸೊ ಬೇರೆ ಬೇರೆ ಕ್ಲಬ್ ಅಲ್ಲಿ ಇರೋದ್ರಿಂದ ನಮ್ಗೆ ಅವ್ರನ್ನ ಟ್ರ್ಯಾಕ್ ಮಾಡೋದು ಬಹಳ ಕಷ್ಟ ಆಯ್ತು. ಅಲ್ಲೂ ಫೇಲ್, ನಾವು ಇಲ್ಲೂ ಫೇಲ್. ಸೊ ಕೆಲಸ ಆಗ್ಬೇಕು ನಮ್ಗೆ. ಸರಿ ಅಂತ ಏನ್ ಮಾಡಿದ್ವಿ, ಆ ಕೇಸ್ನ ಹಾಗೆ ಪೆಂಡಿಂಗ್ ಇಟ್ಟಿದ್ವಿ. ಅದೇ ಸೇಮ್ ಕೇಸ್ ಅಲ್ಲಿ ನಮ್ಮ ವಿಜಯನಗರದಿಂದ ಒಂದು ಲೇಡೀಸ್ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು, ಸರ್ ನಮ್ಮ ಮನೆಯವರು ಈ ತರ ನಾನು ನಿಮ್ಗೆ ಹೇಳಿದೆ ನೋಡಿ, ಕೀ ಎಕ್ಸ್ಚೇಂಜ್ ಏನಿದೆ ಆ ತರ ಒಂದು ನಡೆಯುತ್ತೆ ಪ್ರೋಗ್ರಾಮು. ಆ ಪ್ರೋಗ್ರಾಮು ನಮ್ಮ ಮನೆಯವ್ರು ಹೋಗ್ತಾರೆ, ನೀವು ಅವ್ರನ್ನ ವಾಚ್ ಮಾಡಿ ಅದನ್ನೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗತ್ತಾ ಅಂತ ನಮ್ಗೆ ಕೇಳ್ತಾರೆ. ನಾವೇನ್ ಮಾಡ್ತೇವೆ, ಇದಕ್ಕೂ ಸ್ವಲ್ಪ ಲಿಂಕ್ ಕಾಣುತ್ತೆ ನಮ್ಗೆ. ಫಸ್ಟ್ ಒಂದ್ಸಲ ಈ ತರ ಇನ್ಸಿಡೆಂಟ್ ಆಗಿತ್ತಲ್ಲ, ಸೊ ಇದನ್ನು ಸೇಮ್ ಲಿಂಕಿಗೆ ಬರ್ತಾ ಇದೆ ಅಂತ ಹೇಳಿ ಆ ಯಾವ ಕ್ಲಬ್ ಅಲ್ಲಿ ಕೇಸ್ ನಡೆಯುತ್ತೆ ಅದೇ ಕ್ಲಬ್ಗೆ ನಮ್ಮ ಒಬ್ಬ ಹುಡುಗಿನ ಅರೇಂಜ್ ಮಾಡಿ ಅವರಿಬ್ರು ಹಸ್ಬೆಂಡ್ ಅಂಡ್ ವೈಫ್ ತರ ಮಾಡಿ ಅವ್ರನ್ನ ಅಲ್ಲಿ ಕಳ್ಸಿಕೊಡ್ತೇವೆ. ಕಳ್ಸಿಕೊಟ್ಮೇಲೆ ಏನಾಗುತ್ತೆ, ಸೇಮ್ ಸೀನ್ ಆಗುತ್ತೆ. ಅಲ್ಲಿ ಕೀ ಎಕ್ಸ್ಚೇಂಜ್ ಆದ್ಮೇಲೆ ಕಾರ್ಯ ಹೋಗೋದು ಅಲ್ಲಿ ತನಕ ಹೋಗ್ತಾರೆ. ನಮ್ಮ ಹುಡುಗಿ ಏನ್ ಮಾಡ್ತಾಳೆ, ಕೊನೆ ತನಕನು ಕೀ ಎತ್ತಲ್ಲ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಕೀ ಎತ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಗೇಮ್ ಸ್ಟಾಪ್ ಮಾಡ್ತಾರೆ. ಯಾಕಂದ್ರೆ ಎಲ್ರೂ ಕೀ ತಗೊಳ್ಬೇಕು, ಇಲ್ಲಾಂದ್ರೆ ಗೇಮ್ ಕಂಟಿನ್ಯೂಸ್ ಒಂದಾಗಲ್ಲ. ಕೇಳಿದಾಗ ಏನಾಗುತ್ತೆ, ಇವ್ರು ಹೇಳ್ತಾರೆ ನಮ್ಗೆ ಅದು ಇಂಟ್ರೆಸ್ಟ್ ಬರ್ತಾ ಇಲ್ಲ, ಸೊ ನಾವು ಕ್ವೈಟ್ ಆಗ್ತೀವಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಈ ಫಸ್ಟ್ ಒಂದ್ಸಲ ಇದು ಟ್ರ್ಯಾಕ್ ಮಾಡಿದ್ನಲ್ಲ ಆ ಮನುಷ್ಯನ ಸುಳಿವು ಸಿಗತ್ತೆ ನಮ್ಗೆ. ಯಾಕಂದ್ರೆ ಇಲ್ಲಿ ಲಾಸ್ಟ್ ಟೈಮ್ ಕೂಡ ಈ ತರ ಆಗಿತ್ತು ಅಂದ್ರೆ ಇನ್ನೊಬ್ರು ಹೇಳ್ತಾನೆ, ಅವನಿಗೆ ಕೂಡ ಸೇಮ್ ಬ್ಲಾಕ್ ಮೇಲಿಂಗ್ ಆಗಿದೆ. ಫಸ್ಟ್ ಈಗ ನಾವು ಹೈದರಾಬಾದ್ ಪಾರ್ಟಿದ್ದು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ, ಸೇಮ್ ಟೈಪ್ ಅಲ್ಲಿ ಇನ್ನೊಬ್ರಿಂಗ್ ಆಗಿದೆ. ಈಗ ಯಾವಾಗ ಗೇಮ್ ಕ್ಲೋಸ್ ಆಯ್ತು, ಸೊ ಅವಾಗ ಏನಾಯ್ತು, ಆ ಗೇಮ್ ಡೌನ್ ಆದಾಗ ಅವ್ರ ಪಡೆಗೆ ಅವ್ರ ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಡಿಸ್ಕಷನ್ ಸ್ಟಾರ್ಟ್ ಆದಾಗ ಅಲ್ಲಿ ಕೂಡ ಸೇಮ್ ಟ್ರ್ಯಾಪಿಂಗ್ ನಡೆಯುತ್ತೆ. ಅವಾಗ ನಮ್ಗೆ ಅರ್ಥ ಆಯ್ತು, ಅವನು ಎಲ್ಲೂ ಹೋಗಲ್ಲ, ಅವನು ಇಲ್ಲೇ ಗೇಮ್ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ಅಲ್ಲಿ 6 ತಿಂಗಳ ತನಕ ವೇಟ್ ಮಾಡಿದ್ವಿ. 6 ಮಂತ್ ತನಕ ವೇಟ್ ಮಾಡಿದ್ವಿ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾರ ಜೊತೆ ಏನ್ ಮಾಡ್ತಾರೆ, ಕಂಪ್ಲೀಟ್ ಇನ್ಫಾರ್ಮೇಶನ್ ತೆಗಿಲಿ ಸ್ಟಾರ್ಟ್ ಮಾಡಿದ್ವಿ. ಪ್ರತಿಯೊಂದು ಫೋಟೋನ ಅವನಿಗೆ ತೋರಿಸ್ತಾ ಇದ್ವಿ ನಾವು, ಹೈದರಾಬಾದ್ ಅಲ್ಲಿ ಯಾರಿದ್ದಾನೆ, ಯಾಕಂದ್ರೆ ಅವನು ಬಹಳ ಇದಾಗಿದ್ದು. ಪ್ರತಿಯೊಂದು ಫೋಟೋನ ತೋರಿಸ್ತಾ ಇದ್ವಿ. ಸೊ ಇವನ ಅಂತ. ಆಮೇಲೆ ಏನಾಗುತ್ತೆ, ಒಂದು 6 ಮಂತ್ ಬ್ಯಾಕ್ ನಂತರ ಅವನು ಬರ್ತಾನೆ. ಸೊ 6 ಮಂತ್ಸ್ ವರೆಗೂ ಇವರು ಬಂದು ಏನು ಬ್ಲಾಕ್ ಮೇಲ್ ಮಾಡಿಲ್ಲ, ಅಂದ್ರೆ ದುಡ್ಡು ಎತ್ಕೊಂಡಾದ್ಮೇಲೆ ಅವನು ಒಬ್ಬರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇಲ್ಲ, ಎಲ್ರಿಗೂ ಬ್ಲಾಕ್ ಮೇಲ್ ಸ್ಟಾರ್ಟ್ ಮಾಡಿದ ನಾವು. ಸೊ ಅವನಿಗೆ ದುಡ್ಡು ಬರ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾನೆ, ಒಂದರ ATM ಕಾರ್ಡ್ ತರ ಯೂಸ್ ಮಾಡ್ತಾನೆ. ದುಡ್ಡು ಇಲ್ಲದ ಟೈಮಲ್ಲಿ ಮಾತ್ರ ನಿಮ್ಗೆ ಅವನು ಮತ್ತೆ ದುಡ್ಡು ಇಸ್ಕೊಳ್ತಾನೆ. ಇಲ್ಲದ್ರೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನ ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡ್ತಾನೆ. 6 ಮಂತ್ ವೇಟ್ ಮಾಡಿದ್ದೇವೆ. 6 ಮಂತ್ ವೇಟ್ ಮಾಡಿದ್ಮೇಲೆ ಅವನು ಸೇಮ್ ಬೇರೆ ಹುಡುಗಿಯರನ್ನ ಕರ್ಕೊಂಡು ಅಲ್ಲಿ ಬಂದಿರ್ತಾನೆ. ಈ ಪಾರ್ಟಿ ಇರೋದು ಹೈದರಾಬಾದ್ ಅಲ್ಲಿ, ಅಷ್ಟು ಫಾಸ್ಟ್ ಆಗಿ ಬರಕ್ಕಾಗಲ್ಲ. ಅವನಿಗೆ ನಾವು ಯಾವ ತರ ಮಾಡ್ಬಿಟ್ಟು ನಮ್ಮ
ಆ ಟೈಮನ್ನು ಅವನ್ನ ಸ್ಪೆಂಡ್ ಮಾಡಿಸ್ಬೇಕಂತ ಹೇಳಿ ವೇಟ್ ಮಾಡಿಸ್ತೇವೆ. 1 ಡೇ ಆಗುತ್ತೆ, ನೆಕ್ಸ್ಟ್ ಡೇ ಕೂಡ ಅವನಿಗೆ ತುಂಬ ಆಫರ್ ಕೊಡ್ತೇವೆ. ನಾವು ಜೊತೆಗೆ ನಮ್ಮವರು ಕ್ಲೋಸ್ ಆಗ್ತಾರೆ, ಮಾತುಕತೆ ನಡೆಯುತ್ತೆ, ಕ್ಲೋಸ್ ಆಗ್ತಾರೆ. ಕ್ಲೋಸ್ ಆದಮೇಲೆ ನೆಕ್ಸ್ಟ್ ಡೇ ಕೂಡ ಅವನು ಅಲ್ಲೇ ಇರುವಂಗೆ ಮಾಡ್ತಾರೆ. ನಮ್ಮ ಪಾರ್ಟಿನ ಕರೆಸ್ತೇವೆ, ಅವತ್ತು ನೈಟ್ ಫೋನ್ ಮಾಡಿ ಕರೆಸ್ಬಿಡ್ತೇವೆ. ಸೊ ಆ ನೈಟಲ್ಲಿ ಬಂದಿರ್ತಾನೆ, ನೆಕ್ಸ್ಟ್ ಡೇ ಇವನ್ನ ಮುಖಾಮುಖಿ ಮಾಡಿಸ್ತೇವೆ. 6 ಮಂತ್ ಕಾದು ಅವನಿನ ಅಂತ ಚೆಕ್ ಮಾಡಿ ಆ ಫೋಟೋನ ಅವನಿಗೆ ಕಳಿಸಿ ಅವ್ರನ್ನ ನಾವು ಹೈದರಾಬಾದಿಂದ ಬೆಂಗಳೂರು ಬರುವಂಗೆ ಮಾಡಿ. ಸೊ ಈ ಸಿಚುವೇಶನ್ ಎಲ್ಲ ಏನಾಯ್ತಂದರೆ ಅವನ್ನ ಇಬ್ಬರು ಕ್ಲೀನಾಗಿ ಕುಂಡ್ರಿಸಿ ಮಾತುಕತೆ ಮಾಡಿ 1-2-3 ಅವರ್ಸ್ ಮಾತುಕತೆ ಆಗುತ್ತೆ. ಅವನ ಫೀಲಿಂಗ್ಸ್ ಇವ್ರು ಹೇಳ್ಕೊಳ್ತಾನೆ, ಇವನ ದುಡ್ಡಿಗೋಸ್ಕರ ನಾನು ಮಾಡಿದ್ದೇನೆ ಅಂತ ಹೇಳ್ತಾನೆ. ಬಟ್ ಹೈ ಲೆವೆಲ್ ಅಂದರೆ ಗಲಾಟೆ ಆಗಲಿಕ್ಕೆ ನಾವು ಅವಕಾಶ ಕೊಡಲಿಲ್ಲ. ಸೊ ತುಂಬ ಕ್ಲೀನಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ವಿ. ಅದು ಹ್ಯಾಂಡಲ್ ಮಾಡಿದ್ಮೇಲೆ ಅವನ್ನ ಕೇಳಿದ್ವಿ, ಈ ಕ್ಲಿಪ್ಸು ನೀನು ಬೇರೆ ಅದ್ರ ಬಗ್ಗೆ ನಾವು ಮಾತಾಡೋಲ್ಲ, ಈ ಕ್ಲಿಪ್ಸು ಮತ್ತು ಎಲ್ಲಿಟ್ಟಿದ್ಯಾ, ಸೇವ್ ಮಾಡ್ಕೊಂಡು ಸಿಸ್ಟಮಲ್ಲಿ ಇಟ್ಕೊಂಡಿದ್ಯಾ, ಲ್ಯಾಪ್ಟಾಪಲ್ಲಿ ಇಟ್ಟಿರ್ಬೋದು ನೀನು, ಅಥವಾ ಮೊಬೈಲಲ್ಲಿ ಬೇರೆ ಕ್ಲಿಪ್ ಕಾಪಿ ಮಾಡಿಕೊಟ್ಟಿದ್ರೆ ಅದನ್ನೆಲ್ಲ ನಮ್ಗೆ ಕೊಟ್ಬಿಡಪ್ಪ. ನಿನಗೇನಾದ್ರು ದುಡ್ಡು ಗಿಡ ಬೇಕಾದರೆ ನೀನು ಮಾತುಕತೆ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊ ಅಂತ ಹೇಳಿ ಅವನ್ನ ಆ ಮಾತುಕತೆ ಒಪ್ಪಿಸಿ ಆಮೇಲೆ ಒಂದು 5-6 ಲಕ್ಷ ರೂಪಾಯಿಗೆ ಅವನು ಕೇಳಿದ. ಯಾಕಂದರೆ ನನಗೆ ಈ ಥರ ಮಾಡ್ತಾರಲ್ಲ, ನನಗೆ ತುಂಬ ದುಡ್ಡಿನ ಅವಶ್ಯಕತೆ ಇತ್ತು, ಅದಕ್ಕೋಸ್ಕರ ನಾನು ಮಾಡಿದ್ದೇನೆ ಅಂತ ಹೇಳಿದ್ಮೇಲೆ ಅವನಿಗೆ ಸ್ವಲ್ಪ ಅಮೌಂಟ್ ಕೊಟ್ಟು ಎಲ್ಲ ಕ್ಲೋಸ್ ಮಾಡಿ ಕ್ಲಿಯರ್ ಮಾಡಿ ಕಳಿಸ್ಕೊಟ್ಟಿದ್ವಿ. ಸರ್, ಬಟ್ ನೀವಿಬ್ರು ಮುಖಾಮುಖಿ ಮಾಡಿಸಿದ್ರಲ್ವಾ, ಅವಾಗ ಅವನು ಈ ಕೆಲಸ ಏನು ಮಾಡ್ತಿದ್ದ, ಫ್ರಾಡ್ ಕೆಲಸ ಏನು ಮಾಡ್ತಿದ್ದ, ಅವನ ರಿಯಾಕ್ಷನ್ ಹೇಗಿತ್ತು? ಅಂದ್ರೆ ಸಿಕ್ಕಾಕೊಂಡ್ಬಿಟ್ಟೆ, ಏನಾದರೂ ನಾನು ಜೈಲ್ಗೆ ಹೋಗ್ತೀನ ಆ ಥರ ಈ ಥರ ಏನಾದರೂ ಆ ಥರ ರಿಯಾಕ್ಟ್ ಮಾಡಿದ್ರೆ? ಇಲ್ಲ, ಅವರು ಡಬಲ್ ಮೈಂಡೆಡ್. ಯಾಕಂದರೆ ಅವ್ರಿಗೆ ಗೊತ್ತು ಇವಾಗ ನಾನು ಸಿಗಾಕೊಂಡ್ಬಿಟ್ರೆ ನಾನು ಹೇಗೆ ಎಸ್ಕೇಪ್ ಆಗಬೇಕು, ಸಿಗಾಕೊಳ್ಳಿದ್ರೆ ನಾನು ಏನು ಮಾಡಬೇಕು, ಎಲ್ಲ ಪ್ರಿಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾರೆ. ಆದ್ರೆ ಇವಾಗ ಈ ಕ್ಲೈಂಟ್ಗೆ ಅವ್ರು ಈ ತರ ಮಾಡಿದ್ರು, ಮತ್ತೆ ಇನ್ನು 3 ಜನಕ್ಕೆ ಆ ತರ ಮಾಡ್ಬೋದಲ್ವಾ? ಅವ್ರು ನಂಗೆ ಸುಮ್ಮನೆ ಕಳ್ಸಿದ್ದಾಯ್ತಾ? ಮಾಡ್ಬೋದು. ನಾವು ಏನ್ ಮಾಡ್ಲಿಕ್ಕಾಗತ್ತೆ? ನಾವು ಇನ್ವೆಸ್ಟಿಗೇಷನ್ ಮಾಡಿ ಯಾರಿಂದ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ, ಯಾಕೆ ನಡೀತಾ ಇದೆ ಅಂತ ನೋಡ್ಬಿಟ್ಟು ಒಂದು ಪ್ರಾಬ್ಲಮ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ವಿ ವಿನಃ. ಯಾಕಂದ್ರೆ ನಮ್ಗೆ ಫೋನ್ ಮಾಡಿದ್ರೆ ನಮ್ಮ ಕ್ಲೈಂಟ್. ಸೊ ನಮ್ಗೆ ಏನಾಗಿತ್ತು, ಸೇಫರ್ ಸೈಡ್ ನ ಅವ್ನ ಉಳಿಸ್ಬೇಕಾಗಿತ್ತು ನಾವು. ಯಾಕಂದ್ರೆ ಅವ್ನು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದನ್ನ ಕ್ಲೀನ್ ಮಾಡಿ ಕಳ್ಸಿಕೊಟ್ರು. ಆದ್ರೆ ನೀವು ಒಂದು ವಿಷಯ ಹೇಳಿದ್ರೆ ನೆನಪಿದ್ಯಾ? ಹುಡುಗಿ ಕಾಲ್ ಮಾಡಿದ್ರು ನಿಮ್ಗೆ, ಅವ್ರು ಹೇಳ್ತಿದ್ರು ಈ ತರ ಏನೋ ಲೇಡಿ ಕಾಲ್ ಮಾಡಿ ನನ್ಗೆ ಈ ತರ ಫೇಸ್ ಮಾಡ್ತಾ ಇದೀವಿ ಅದನ್ನ ಹೇಳಿ ಅಂತ. ಅದಕ್ಕೂ ಇದಕ್ಕೂ ಏನ್ ಲಿಂಕ್ ಆಗಿತ್ತು ಮತ್ತೆ? ಅದಕ್ಕೆ ಯಾಕೆ ಲಿಂಕ್ ಅಂತ ಹೇಳಿದ್ರೆ, ಒಂದೇ ಹೋಟೆಲ್. ಒಂದೇ ಹೋಟೆಲ್. ಸೊ ನಮ್ಗೆ ಗೊತ್ತಿಲ್ಲ ಬೇರೆ ಯಾವ ಹೋಟೆಲ್ ಈ ತರ ನಡೆಯುತ್ತೆ ಅಂತ ಹೇಳ್ಕೊಂಡು. ಫಸ್ಟ್ ಟೈಮ್ ಗೊತ್ತಾಗಿದ್ದು ನಮ್ಗೆ ಅವ್ನು ಹೇಳಿದಾಗ, ಸೊ ಈ ತರ ಒಂದು ಹೋಟೆಲ್ ನಡೆಯುತ್ತೆ ಅಂತ ಹೇಳಿ. ಸೆಕೆಂಡ್ ಟೈಮ್ ನಮ್ಗೆ ಏನಾಯ್ತು, ಲೇಡೀಸ್ ಫೋನ್ ಮಾಡಿದಾಗ ಹೆಂಗಸು ಪಾಪ ಒಂದು ಹಾಗೆ 45 to 48 ಇಯರ್ ಆಗಿರುತ್ತೆ. ಸೊ ಅವ್ರ ಹಸ್ಬೆಂಡ್ ಆ ಥರ ಹೋಗ್ತಾರೆ, ಅಲ್ಲಿ ಬೇರೆ ಬೇರೆ ಗರ್ಲ್ ಫ್ರೆಂಡ್ನ ಕರ್ಕೊಂಡು ಹೋಗ್ತಾರೆ, ಕಾರ್ ತಗೊಂಡು ಹೋಗ್ತಾರೆ, ಬೇರೆಯವರಿಗೆ ನಂದೇ ವೈಫ್ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಅಂತ. ಸೊ ಅವ್ರು ಮಾತಾಡ್ಕೊಳ್ತಾ ಇದ್ರು. ಸೊ ಅವಾಗ ಏನಾಗುತ್ತೆ, ನಮಗೆ ಆ ಇನ್ಸಿಡೆಂಟ್ ಅಲ್ಲಿ ನಡೀತಾ ಇಲ್ವಾ ಅಂತ ಸೆಕೆಂಡ್ ಅವ್ರು ಫೋನ್ ಮಾಡಿದಾಗ ನಮ್ಗೆ ಕ್ಲಾರಿಟಿ ಆಯ್ತು.